ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಟರ್ಬೈನ್ ಏನಪ್ಪ ಅಂತಂದರೆ ಒಂದು ಕಂಟ್ರೋಲ್ ಆಯಿಲ್ ಫಿಲ್ಟರ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಅವ್ರು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾಯಿದ್ರು. ಸೊ ಅದನ್ನು ಏನಪ್ಪ ಅಂತಂದರೆ ಒಂದು ಸ್ವಲ್ಪದರ ಮಟ್ಟಿಗೆ ಏನಪ್ಪ ಅಂದರೆ ನಾನು ನಿಮಗೆ ಒಂದು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇವಾಗ ಏನಂತಂದರೆ ಒಂದು ಪ್ಲ್ಯಾಂಟ್ ಏನಂದರೆ ಶಟ್ ಡೌನ್ ಕಂಡೀಷನಲ್ಲಿದೆ. ಆಲ್ರೆಡಿ ಒಂದು ವಿಡಿಯೋನ ಏನಪ್ಪ ಅಂತಂದರೆ ನಾನು ಯಾವ ರೀತಿ ಚೇಂಜ್ ಓವರ್ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಸ್ಟಾರ್ಟಲ್ಲಿದ್ದಾಗ ನಾನು ಮಾಡಿಬಿಟ್ಟು ಇಟ್ಟಿರ್ತೀನಿ. ಸೊ ಅದನ್ನು ನಿಮಗೆ ಜೊತೆ ಶೇರ್ ಮಾಡ್ತೀನಿ ನಾನು ಅದನ್ನು. ಸೊ ಅದಕ್ಕಿಂತ ಮುಂಚೆ ಏನಂತಂದರೆ ಈ ಒಂದು ಕಂಟ್ರೋಲ್ ಆಯಿಲ್ ಫಿಲ್ಟರಲ್ಲಿ ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಇದು ನಂಬರ್ 1 ಮತ್ತು ನಂಬರ್ 2 ಎರಡು ಕಂಟ್ರೋಲ್ ಆಯಿಲ್ ಫಿಲ್ಟರ್ ಬರುತ್ತೆ. ಸೊ ಈ ಎರಡು ಕಂಟ್ರೋಲ್ ಆಯಿಲ್ ಫಿಲ್ಟರ್ಗಳು ಏನಪ್ಪ ಅಂತಂದರೆ ಒಂದು ಏನಂದರೆ ಒಂದು ರನ್ನಿಂಗ್ ಕಂಡೀಷನಲ್ಲಿ ಇರುತ್ತೆ, ಇನ್ನೊಂದು ಏನಂತಂದರೆ ಒಂದು ಸ್ಟ್ಯಾಂಡ್ ಬೈ ಕಂಡೀಷನಲ್ಲಿ ಇರುತ್ತೆ. ಸೊ ಇದನ್ನು ಯಾವ ರೀತಿ ಏನಪ್ಪ ಅಂದರೆ ಇದರಲ್ಲಿ ಏನು ಬರುತ್ತೆ ಫಸ್ಟ್ ಅಂತಂದರೆ ಇದ್ರ ಒಳಗಡೆ ಏನಪ್ಪ ಅಂತಂದರೆ ಒಂದು ಕಂಟ್ರೋಲ್ ಆಯಿಲ್ ಫಿಲ್ಟರ್ ಎಲಿಮೆಂಟ್ ಅಂತ ಬರುತ್ತೆ. ಇದು ಅದರ ಬಾಡಿ ಬರುತ್ತೆ. ಅದಾದಮೇಲೆ ಇದು ಬಂದುಬಿಟ್ಟಿದ್ರೆ ಒಂದು ವೆಂಟ್ ಲೈನು, ಅದಕ್ಕೆ ವೆಂಟಿಗೆ ಕೊಟ್ಟಿರ್ತಕ್ಕಂಥ ಒಂದು ವಾಲ್ವು. ಸೊ ಇದೇನಂದರೆ ಒಂದು ಚೇಂಜ್ ಓವರ್ ಏನಪ್ಪ ಅಂದರೆ ಒಂದು ಹ್ಯಾಂಡಲ್ ಅಂತ ಕರಿತಿದ್ದಾರೆ, ಚೇಂಜ್ ಓವರ್ ಹ್ಯಾಂಡಲ್. ಸೊ ಇದಾದ ತಕ್ಷಣ ಇದೇನಿದೆಯಲ್ಲ, ಮತ್ತು ಇದು ಬಂದುಬಿಟ್ಟು ನಮಗೆ ಯಾವಾಗಲಾದರೂ ಏನಪ್ಪ ಅಂತಂದರೆ ಒಂದು ಚೇಂಜ್ ಓವರ್ ಮಾಡೋ ಟೈಮಲ್ಲಿ ಆಯಿಲ್ ಫಿಲ್ಟರ್ನ ಕ್ಲೀನ್ ಮಾಡಬೇಕು ಅಂತಂದರೆ ಈ ಒಂದು ವಾಲ್ನ ನಾವು ಏನಪ್ಪ ಅಂದರೆ ಒಂದು ಆಯಿಲ್ನ ಡ್ರೈನ್ ಮಾಡಬೇಕಾಗುತ್ತೆ ಫಸ್ಟು. ಸೊ ಅದಾದ ನಂತರ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ಅಂದರೆ ಒಂದು ಬೈಪಾಸ್ ವಾಲ್ವ್ ಅಂತ ಕರಿತೀವಿ. ಅಂದರೆ ಒಂದು ನಾಬ್ ಕೊಟ್ಟಿರ್ತಾರಲ್ಲಿ ಅದನ್ನು ಓಪನ್ ಮಾಡ್ಕೊಂಡು ಏನಂತಂದರೆ ನಾವು ಆಯಿಲನ್ನು ಮತ್ತು ಏರನ್ನು ರಿಮೂವ್ ಮಾಡಿಕೊಂಡು ಆಯಿಲ್ನ ಫಿಲ್ಲಪ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಹಾಗಂದರೆ ಈ ಎರಡು ಇವಾಗ ಇಲ್ಲಿ ನಿಮ್ಮ ಕಣ್ಮುಂದೇನು ಕಾಣಿಸ್ತಾ ಇದೆಯಲ್ಲ, ಸೊ ಇದರಲ್ಲಿ ಯಾವುದೋ ಒಂದು ಇವಾಗ ಲೈನ್ ಮೇಲಿದೆ ಅಂದರೆ ಯಾವುದೋ ಒಂದು ಏನಪ್ಪ ಅಂತಂದರೆ ವರ್ಕಿಂಗ್ ಕಂಡೀಷನಲ್ಲಿ ಇದೆ ಅಂತಕ್ಕಂಥ ನಾವು ಯಾವ ರೀತಿ ಒಂದು ಐಡೆಂಟಿಫೈ ಮಾಡಬೇಕು ಅಂದರೆ ನೋಡಿ, ಈ ಒಂದೇನು ಹ್ಯಾಂಡಲ್ ಇದೆಯಲ್ಲ, ಈ ಹ್ಯಾಂಡಲಲ್ಲಿ ಇಲ್ಲೊಂದೇನಿದೆ ಒಂದು ಪಾಯಿಂಟ್ ಕೊಟ್ಟಿರ್ತಾರಲ್ಲ, ಇದೊಂದು ಪಾಯಿಂಟರ್. ಸೊ ಈ ಪಾಯಿಂಟರ್ ಯಾವ ಕಡೆ ಇರುತ್ತಲ್ಲ, ಇದು ಏನಂದರೆ ಇವಾಗ ಏನಂದರೆ ಈ ಒಂದು ಪಾಯಿಂಟರ್ ಪ್ರಕಾರ ಏನಂತಂದರೆ ನಮಗೆ ನೋಡಿ ಒನ್ ನಂಬರ್ ಏನಂದರೆ ಕಂಟ್ರೋಲ್ ಆಯಿಲ್ ಫಿಲ್ಟರ್ ಇವಾಗ ಲೈನ್ ಮೇಲೆ ಇದೆ ಅಂತ ಅರ್ಥ, ಹೌದಾ? ಸೊ ಹಾಗಾದರೆ ಇವಾಗ ನಮಗೇನಂತಂದರೆ ಇವಾಗ ಕಂಟ್ರೋಲ್ ಆಯಿಲ್ ಫಿಲ್ಟರ್ 1 ನಂಬರ್ ಏನಂತಂದರೆ ಒಂದು ಸ್ವಲ್ಪ ಏನಂದರೆ ಒಂದು ಡಿ ಪಿ ಜಾಸ್ತಿ ಬರ್ತಾ ಇದೆ, ಅಥವಾ ಏನಂದರೆ ಜಾಮಿಂಗ್ ಕಂಡೀಷನಲ್ಲಿದೆ, ಇಲ್ಲಾಂದರೆ ಏನಪ್ಪ ಅಂದರೆ ನಮ್ಮ ಕಂಟ್ರೋಲ್ ಆಯಿಲ್ ಪ್ರೆಷರ್ ಎಷ್ಟು ಮೇಂಟೈನ್ ಆಗಬೇಕಾಗಿತ್ತು ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್, ಎಷ್ಟು ಮೇಂಟೈನ್ ಆಗಬೇಕಾಗಿತ್ತು, ಅಥವಾ ಏನಪ್ಪ ಅಂದರೆ ನಮ್ಮಲ್ಲಿ ಇಲ್ಲಿ ಏನಂದರೆ ಒಂದು 23 kg/cm², ಏನಪ್ಪ ಅಂತಂದರೆ ನಮಗಿಲ್ಲಿ ಮೇಂಟೈನ್ ಆಗುತ್ತೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ಒಂದು 19 kg ಬಂದಿದೆ ಅಂತ ಅಂದ್ಕೊಳ್ಳೋಣ. ಸೊ 19 kg/cm² ಬಂದಾಗ ನಮಗೆ ಈ ಫಿಲ್ಟರ್ನ ನಾವು ಏನಪ್ಪ ಅಂದರೆ ಚೇಂಜ್ ಓವರ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ವರ್ಕಿಂಗ್ ಪ್ರೆಷರ್ ಏನು ಬಂದುಬಿಟ್ಟು ಏನಿದೆ 23.5 ಅಥವಾ 23.4. ಸೊ ಈ ಥರ ಒಂದು ವರ್ಕಿಂಗ್ ಪ್ರೆಷರ್ ನಮಗೆ ಇಲ್ಲಿ ಬರಬೇಕಾಗುತ್ತೆ. ಸೊ ಅವಾಗ ಏನಂದರೆ ಈ ಒಂದು ಫಿಲ್ಟರ್ ಕ್ಲೀನಿಂಗ್ ತೊಗೊಳ್ಬೇಕಾಗುತ್ತೆ. ಅವಾಗ ಇದನ್ನು ಚೇಂಜ್ ಓವರ್ ಯಾವ ರೀತಿ ಮಾಡಬೇಕು ನೋಡಿ, ಇಲ್ಲೇನಂತಂದರೆ ನಾವು ನಿಧಾನಕ್ಕೆ ಏನಪ್ಪ ಅಂತಂದರೆ ಈ ಒಂದು ಫಿಲ್ಟರ್ ನಾವು ಆಲ್ರೆಡಿ ಏನಪ್ಪ ಅಂತಂದರೆ ಒಂದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಲೈನ್ ಮೇಲೆ ಇದೆ. ಇವಾಗ ವರ್ಕಿಂಗ್ ಕಂಡೀಷನಲ್ಲಿ ಈ ಒಂದು ಫಿಲ್ಟರ್ ಇದೆ, ನಾವು ಇದನ್ನು ಲೈನ್ ಮೇಲೆ ತೊಗೋಬೇಕಾಗಿದೆ. ಸೊ ಏನಂತಂದರೆ ನಾವು ಯಾವಾಗ ಇದನ್ನು ಲೈನ್ ಮೇಲೆ ಇಟ್ಟಿರ್ತೀವಲ್ಲ, ಆ ಟೈಮಲ್ಲಿ ಇದರೊಳಗೆ ಇರ್ತಕ್ಕಂಥ ಒಂದು ಫಿಲ್ಟರ್ ಎಲಿಮೆಂಟ್ ಏನು ಬರುತ್ತಲ್ಲ, ಅದನ್ನು ನಾವು ಕ್ಲೀನ್ ಮಾಡಿಬಿಟ್ಟು ಮತ್ತು ಡೀಸೆಲ್ ಆಗಲಿ ಮತ್ತು ಏನಪ್ಪ ಅಂದರೆ ಪೆಟ್ರೋಲ್ ಹಾಕಿ ಬಳಸ್ಕೊಂಡಿರಪ್ಪ ಅಂದರೆ ಒಂದು ಕ್ಲೀನ್ ಮಾಡಿ ಇದರಲ್ಲಿ ನಾವು ಏನಪ್ಪ ಅಂತಂದರೆ ಒಂದು ಇನ್ಸರ್ಟ್ ಮಾಡಿಬಿಟ್ಟು ಇಟ್ಟಿರ್ತೀವಿ ಇದನ್ನು. ಸೊ ಇಟ್ಟಾದಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಎಲ್ಲ ಇದನ್ನು ಪ್ಯಾಕಿಂಗ್ ಮಾಡ್ಕೊಂಡಿರ್ತೀವಿ ಇದನ್ನು. ಸೊ ಇದು ಫಸ್ಟ್ ಇನಿಷಿಯಲ್ ಏನಪ್ಪ ಅಂದರೆ ಇದು ಈ ಒಂದು ವಾಲ್ವ್ ಏನಿದೆಯಲ್ಲ, ಇದು ಕ್ಲೋಸ್ ಕಂಡೀಷನಲ್ಲಿರುತ್ತೆ, ಇದು ಕೂಡ ಕ್ಲೋಸ್ ಕಂಡೀಷನಲ್ಲಿ ಇರುತ್ತೆ. ಸೊ ಇವಾಗ ಏನಂದರೆ ನಾವು ಇವಾಗ ಚೇಂಜ್ ಓವರ್ ಮಾಡ್ತಾಯಿದ್ದೀವಿ, ನಂಬರ್ 1 to ನಂಬರ್ 2 ನಾವು ಏನು ಮಾಡ್ತಾಯಿದ್ದೀವಿ, ಇವಾಗ ಚೇಂಜ್ ಓವರ್ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಮಾಡಬೇಕು ಇದನ್ನು? ಸೊ ನೋಡಿ ಇಲ್ಲಿ ಏನಂತಂದರೆ ಇವಾಗ ಡ್ರೈನ್ ವಾಲ್ವ್ ಕ್ಲೋಸ್ ಇರುತ್ತೆ, ಒಂದು ಬೈಪಾಸ್ ವಾಲ್ವ್ ಕ್ಲೋಸ್ ಇರುತ್ತೆ, ಆಮೇಲೆ ವೆಂಟ್ ವಾಲ್ವ್ ಕ್ಲೋಸ್ ಇರುತ್ತೆ. ಸೊ ಇವಾಗ ಏನಂತಂದರೆ ಫಸ್ಟಲ್ಲಿ ನಾವು ಇದನ್ನು ವೆಂಟ್ ವಾಲ್ವನ್ನು ಏನಪ್ಪ ಅಂತಂದರೆ ನಿಧಾನಕ್ಕೆ ಒಂದು 30% ಓಪನ್ ಮಾಡ್ಕೋಬೇಕು. ಇದನ್ನು 30 ಅಥವಾ 40% ಓಪನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂತಹ ಒಂದು ಏರ್ ಇರುತ್ತಲ್ಲ ಒಳಗಡೆ, ಸೊ ಆ ಏರ್ ಏನಾಗುತ್ತೆ ಸ್ವಲ್ಪ ವೆಂಟೌಟ್ ಆಗೋಕ್ಕೆ ನಾವೇನಪ್ಪ ಅಂತಂದರೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೆ. ಸೊ ಏನು ಮಾಡಬೇಕು ನೆಕ್ಸ್ಟ್ ಏನಂತಂದರೆ ಈ ಒಂದು ಬೈಪಾಸ್ ವಾಲ್ವ್ ಏನಿರುತ್ತಲ್ಲ ಇದು, ಸೊ ಬೈಪಾಸನ್ನು ನಾವೇನು ಮಾಡಬೇಕಾಗುತ್ತೆ, ಇದನ್ನು ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಆಯಿಲ್ ಫಿಲ್ಲಪ್ ಆಗ್ತಾ ಏನು ಮಾಡುತ್ತೆ, ಇಲ್ಲಿರ್ತಕ್ಕಂತಹ ಒಂದು ಏರ್ ಏನಿರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ತಾ ಮೇಲ್ಗಡೆ ಬರುತ್ತೆ. ಸೊ ಮೇಲ್ಗಡೆ ಬಂದಾಗ ಏನಾಗುತ್ತೆ, ನಮಗೆ ಈ ಒಂದು ಏರ್ ವೆಂಟಿಂದ ಏನಾಗುತ್ತೆ, ಏರ್ ಪ್ಲಸ್ಸಲ್ಲಿ ಇರ್ತಕ್ಕಂಥ ಒಂದು ಗ್ಯಾಸಸ್ ಇರುತ್ತಲ್ಲ ಎಲ್ಲ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಏನಾಗುತ್ತೆ, ನಮಗೆ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಏನಪ್ಪ ಅಂದರೆ ನಮಗೆ ಆಯಿಲ್ ಚಾರ್ಜ್ ಆಗ್ತಾ ಬಂದು ಮತ್ತು ನಮಗೆ ಆಯಿಲ್ ವೆಂಟೌಟ್ ಆಗುತ್ತೆ. ಸೊ ಆಯಿಲ್ ವೆಂಟೌಟ್ ಆದಾಗ ಏನಂತ ಅರ್ಥ, ಇಲ್ಲೇನು ಕಾಣಿಸ್ತಾ ಇಲ್ಲ, ಇಲ್ಲೊಂದು ಈ ಬಾಡಿ ನಮಗೆ ಇವಾಗ ಆಯಿಲಿಂದ ಫಿಲ್ಲಪ್ ಆಗಿದೆ ಅಂತ ಅರ್ಥ. ಸೊ ಏನು ಮಾಡಬೇಕು, ಇದನ್ನು ಫುಲ್ ಓಪನ್ ಮಾಡಿಕೊಂಡು ಇದನ್ನು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡ್ಕೊಂಡಾಗ ಏನು ಮಾಡ್ತೀವಿ ನೆಕ್ಸ್ಟ್ ಅಂತಂದರೆ, ಇದನ್ನು ಓಪನ್ ಮಾಡಿರ್ತೀವಲ್ಲ, ಇದನ್ನು ಏನು ಮಾಡಬೇಕು, ಅವಾಗ ಇದನ್ನು ಈ ವೆಂಟನ್ನು ಕ್ಲೋಸ್ ಮಾಡ್ಕೊತೀವಿ. ಕ್ಲೋಸ್ ಮಾಡ್ಕೊಂಡ್ಮೇಲೆ ಇವಾಗ ಇದೇನಿದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಹ್ಯಾಂಡಲ್ ನಾವೇನು ಮಾಡ್ಕೊಂಡ್ರೆ ಇವಾಗ ನೋಡಿ, ಈ ಒಂದು ಪಾಯಿಂಟರ್ ಇಲ್ಲಿದೆ, ಈ ಪಾಯಿಂಟರನ್ನು ನಾವು ಇದನ್ನು ತಿರುಗಿಸ್ಬಿಟ್ಟು ನೋಡಿ ಈ ಥರ ಇದೆಯಲ್ಲ, ಇದನ್ನು ತಿರುಗಿಸ್ಬಿಟ್ಟು ನಾವು ಈ ಥರ ತೊಗೊಳ್ಬೇಕು.
ಸೊ ಏನಾಗುತ್ತೆ ಇಲ್ಲಿ ಈ ಪಾಯಿಂಟರ್ ಈ ಕಡೆ ಬರುತ್ತೆ, ಅಂದರೆ ಇದು ನಮಗೆ ಇವಾಗ ಫಿಲ್ಟರ್ ಏನಪ್ಪ ಅಂತಂದರೆ ಲೈನ್ ಮೇಲೆ ಬಂದಿದೆ ಅಂತ ಅರ್ಥ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ರೆ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಅಂತಂದರೆ ಈ ಒಂದು ಬೈಪಾಸ್ ವಾಲನ್ನು ನಾವು ಏನು ಮಾಡಬೇಕು, ಅವಾಗ ಕ್ಲೋಸ್ ಮಾಡ್ತಾ ಬರಬೇಕು. ಸೊ ಕ್ಲೋಸ್ ಮಾಡಿದ್ಮೇಲೆ ಇವಾಗ ನಮಗೇನಂತಂದರೆ ಈ ಒಂದು ಫಿಲ್ಟರ್ನ ನಮಗೇನಂದ್ರೆ ಕ್ಲೀನ್ ಮಾಡ್ಕೋಬೋದು. ಇವಾಗ ಅವಾಗ ಏನು ಮಾಡಬೇಕು, ನಮಗೆಲ್ಲ ಇದನ್ನು ಫಿಲ್ಟರ್ನ ತೆಗೆದುಬಿಟ್ಟು ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತು ಇದು ಲೈನ್ ಮೇಲೆ ಬಂದ ತಕ್ಷಣ ಏನು ಮಾಡ್ಬೇಕಂತಂದರೆ ನಾವು ಅಲ್ಲಿರ್ತಕ್ಕಂಥ ಒಂದು ಗೇಜಲ್ಲಿ ಪ್ರೆಷರ್ ಎಷ್ಟಿದೆ ಅಂತಕ್ಕಂಥ ನಾವು ಇಲ್ಲಿ ಕನ್ಫರ್ಮೇಷನ್ ಮಾಡ್ಕೋಬೇಕು. ಸೊ ಇದು ಬಂದುಬಿಟ್ಟು ಏನಂದರೆ ನಮ್ಮದೊಂದು ಕಂಟ್ರೋಲ್ ಆಯಿಲ್ ಫಿಲ್ಟರ್ನ ಯಾವ ರೀತಿ ಚೇಂಜ್ ಓವರ್ ಮಾಡಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಮತ್ತು ಏನಂತಂದರೆ ನಾನೊಂದು ಲೈವ್ ಆಗಿ ವಿಡಿಯೋ ಮಾಡಿರ್ತೀನಿ, ಆ ವಿಡಿಯೋನು ಕೂಡ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಜೊತೆ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಏನಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಪ್ಪ ಅಂತಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತಷ್ಟು ಒಂದು ಏನಪ್ಪ ಅಂತಂದರೆ ಒಂದು ಪ್ರಾಕ್ಟಿಕಲ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ಏನಪ್ಪ ಅಂತಂದರೆ ಎಲ್ಲ ಕಡೆ ಏನಂದರೆ ಸೇಫ್ಟಿಯನ್ನು ಏನಪ್ಪ ಅಂತಂದರೆ ಒಂದು ಬಳಸ್ಕೊಂಡು ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.